ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ RX Z 4 ಸ್ಪೀಡ್ 5 ಸ್ಪೀಡ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ. ಅಕಸ್ಮಾತಾಗಿ ನೀವೇನಾದರೂ RX 135 5 ಸ್ಪೀಡ್ ಹುಡುಕ್ತಾ ಇದ್ರೆ ನಿಮ್ಗೆ ಅದು ಕೂಡ ಸಿಗುತ್ತೆ. ಸ್ಟಾಕ್ ಕಂಡೀಷನ್ ಇರುವಂಥ ಗಾಡಿಗಳು ಸಿಗುತ್ತೆ, ರೀಸ್ಟೋರ್ಡ್ ಆಗಿರುತ್ತೆ ಮತ್ತು ಮಾಡಿಫೈಡ್ ಈ ಥರ ಪ್ರತಿಯೊಂದು ಕೂಡ ವೆಹಿಕಲ್ ಸಿಗುತ್ತೆ. ಜೊತೆಗೆ ಯಮಹಾ RD 350 ಗಾಡಿಗಳಲ್ಲೇ ರಾಜ ಅಂತ ಹೇಳ್ಬೋದು, ಅದು ಕೂಡ ಅವೈಲೇಬಲ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಮಾಡಿಫೈಡ್ RX ಅಂದರೆ ಕಂಪ್ಲೀಟ್ಲಿ ಮಾಡಿಫೈ ಮಾಡಿರುವಂಥ RXಗಳು ಕೂಡ ಇಲ್ಲಿ ಸೇಲ್ಗಿರುತ್ತೆ. RX 100 RX 135 4 ಸ್ಪೀಡ್ ಬೇಕಾ 5 ಸ್ಪೀಡ್ ಬೇಕಾ ಪ್ರತಿಯೊಂದು ಕೂಡ ಸಿಗುತ್ತೆ. ಅಕಸ್ಮಾತಾಗಿ ನೀವು ಲೋ ಬಜೆಟಲ್ಲಿ ಹುಡುಕ್ತಾ ಇದ್ರೆ ಸುಜುಕಿ ಶೋಗನ್ ದಿ ಬಾಸ್ ಅಂತಲೇ ಹೇಳ್ಬೋದು, ಅದು ಕೂಡ ಸ್ಟಾಕ್ಸಲ್ಲಿ ಇರುತ್ತೆ. 1 ಲಕ್ಷದ ಒಳಗಡೆ ಯಾವುದು ಕೂಡ ಸ್ಟಾಕ್ಸಲ್ಲಿ ಇರಲ್ಲ. ಸೊ ಯಾರ್ಯಾರು 1 ಲಕ್ಷದ ಒಳಗಡೆ ಗಾಡಿ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಕಾಲ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ನಿಮಗೆ ಸಿಗೋದು ಇಲ್ಲ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಯಾರು ಬೇಕಾದ್ರೂ ಕಾಲ್ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸು ಕೂಡ ಪಡಿಬೋದು. ಮುದಸಿರ್ ಮಾಸ್ ಕರ್ನಾಟಕದಲ್ಲೇ ಫೇಮಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಇಲ್ಲಿ ಸಿಗುವಂಥ 2 ಸ್ಟಾಕ್ಸ್ ಗಾಡಿಗಳು ಬೇರೆ ಎಲ್ಲೂ ಕೂಡ ನಿಮಗೆ ಸ್ಟಾಕ್ಸಲ್ಲಿ ಕಣ್ಗೂ ಕೂಡ ಸಿಗೋಲ್ಲ, ಅಷ್ಟೊಂದು ಸ್ಟಾಕ್ಸ್ ಇವ್ರ ಹತ್ರ ಇರುತ್ತೆ. ಸರ್ ನಿಮ್ಮ ಅಡ್ರೆಸ್ ಹೇಳ್ಬಿಡಿ. ಸರ್ ನಾನು ಬಂದು ಮೈಸೂರಲ್ಲಿ ಬಿಲಾಂಗ್ ಮಾಡೋದು. ನಾನು ಮೈಸೂರಲ್ಲಿ ರಾಜೀವ್ ನಗರ್ ಫಸ್ಟ್ ಏಜ್ ಅಂತ. ಸೊ ಭಾಳ ಜನಕ್ಕೆ ಕನ್ಫ್ಯೂಷನ್ ಆಗೈತೆ. ನಂದು ಹಳೆ ಶೋರೂಮ್ ಬಂದು ನಿಯರ್ ನಿಮ್ರಾ ಮಸ್ಜಿದ್ ಹತ್ರ, ಅದು ಡೆಮಾಲಿಷ್ ಮಾಡಿ ರೀ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ. ಸೊ ಶಾರ್ಟ್ಲಿ ಒಂದು 2-3 ಮಂತ್ಸಲ್ಲಿ ತಿರ್ಗಾ ರೀಓಪನಿಂಗ್ ಆಗುತ್ತೆ. ಹೊಸ ಬರೀ ಶೋರೂಮ್ ತರ, ಬ್ರ್ಯಾಂಡ್ ನ್ಯೂ ಶೋರೂಮ್ ತರ, ಸೆಕೆಂಡ್ ಶೋರೂಮ್ ತರ ಮಾಡ್ತಾ ಇದ್ದೀನಿ. ಸೊ ಇವಾಗಿರೋದು ನನ್ನ ಓನ್ ಪ್ರಾಪರ್ಟಿಲೇ ಇದ್ದೀನಿ ನಾನು. ಇದು ಬಂದು ಕಲ್ಯಾಣಗಿರಿ MIG 2 ಅಂತ ಬರುತ್ತೆ, ಅಲ್ಲಿರೋದು ನಂದು ಪರ್ಸನಲ್ ಹೋಮ್ ಅಲ್ಲೇ ನಂದು. ಇಲ್ಲಿ ಗೋಡನ್ನು ಶೋರೂಮು ಎಲ್ಲ ಇಲ್ಲೇ, ಮೆಕ್ಯಾನಿಕ್ ಶಾಪ್ ಎಲ್ಲ ದೊಡ್ಡದು ಮಾಡ್ಕೊಂಡಿದ್ದೀನಿ. ಸೊ ಯಾರು ಬರ್ಬೇಕಾರೆ ನನಗೆ ಕಾಲ್ ಮಾಡ್ಕೊಳ್ಳಿ, ನಾನು ಲೊಕೇಶನ್ ವಾಟ್ಸಪ್ ಮಾಡ್ತೀನಿ, ಇಲ್ಲಿಗೆ ಬಂದ್ಬಿಡಿ ಅಂತ. ಅದ್ ಬಿಟ್ರೆ ಭಾಳ ಜನಕ್ಕೆ ಕನ್ಫ್ಯೂಷನ್ ಆಗೈತೆ. ಕಾಲ್ ಮಾಡ್ಕೊಂಡು ಸಿಕ್ಬಿಡುತ್ತೆ. RX ಲೋನ್ ಸಿಗುತ್ತೆ ಸರ್, ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತಾರೆ. ಸರ್ ಎಲ್ಲೋ ಯಾವಾಗೂ ಕೊಡಲ್ಲ, ಇಂಡಿಯಾದಲ್ಲೇ ಥ್ರೂಔಟ್ ಇಂಡಿಯಾದಲ್ಲೇ ಲೋನ್ ಯಾರು RX ಅಂತೂ ಕೊಡಲ್ಲ. ಓಕೆ, 1 ಲಕ್ಷದ ಒಳಗಡೆ ಸರ್ RX ಸರ್ 1 ಲಕ್ಷದ ಒಳಗಡೆ ಇವಾಗ ಇಲ್ಲ. ನೀವೇ ಮಾಡಿದಿರಾ ವಿಡಿಯೋ, ನೀವೇ ಕೊಟ್ಟಿದ್ದೀರಾ. ನಾವು 75,000 ರೂಪಾಯಿ ಕೊಟ್ಟಿದ್ದೀವಿ, 80,000 ರೂಪಾಯಿ, 90,000, 1 ಲಕ್ಷಕ್ಕೆಲ್ಲ ಕೊಟ್ಟಿದ್ದೀವಿ. ಅದು 6 ಮಂತ್ಸ್ 8 ಮಂತ್ಸ್ ಆಗೋ ಕೊಟ್ಟಿದ್ದೀವಿ ನಾವು. ಸೊ ಇವಾಗ ಫುಲ್ಲಿ ಹೈಲಿ ಡಿಮ್ಯಾಂಡ್ ಐತೆ RX ಸೀರೀಸು. ಯಾರು ನೋಡೋದು ಬರೀ RX ಅಂತವ್ರೆ, ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಆಗೈತೆ. ನಮಗೆ ಗಾಡಿಗಳು ಸಿಗ್ತಾ ಇಲ್ಲ. ಸೊ ಇವಾಗ ಏನಿದ್ರು 1 lakh ಪ್ಲಸ್, ಲೈಕ್ 120, 125 ಬೇಕಾದ್ರೆ ನಾನು ಕೊಡ್ಬೋದು. ನನ್ನ ಕಂಡೀಷನ್ ಗಾಡಿಗಳಂತೂ ನಾನೆಲ್ಲ ತೋರಿಸ್ಬಿಟ್ಟೆ ಕೊಡೋದು, ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ಹೇಳ್ಬಿಟ್ಟೆ ಕೊಡೋದು. ಸೊ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಾನು ಕೊಟ್ಬಿಡ್ತೀನಿ. ಓಕೆ, ನಿಮ್ದು ಇನ್ಸ್ಟಾಗ್ರಾಮ್ ಚಾನಲ್ ID ಹೇಳ್ಬಿಡಿ ಸರ್. ನನ್ನ ಇನ್ಸ್ಟಾಗ್ರಾಮ್ ಪ್ರೈವೇಟ್, ನನ್ನ ಪರ್ಸನಲ್ ID ಬಂದು mudassir.mazu. ಓಕೆ, ಸೊ ಇನ್ನೊಂದು ID ಐತೆ, ರಸ್ಟಿ 2 ಸ್ಟೋಕ್ ಬೈ ಮುದಸಿರ್ ಮಾಸ್ ಅಂತ. ಅದರಲ್ಲೆಲ್ಲ ಸೇಲ್ ಪೋಸ್ಟ್ ಇರುತ್ತೆ. ಮುದಸಿರ್ ಮಾಸ್ ಅಲ್ಲಿ ನಂದೆಲ್ಲ ಆಲ್ವೇಸ್ ಲೈವ್ ವಿಡಿಯೋಸ್ ಇರುತ್ತೆ, ರಿಯಲ್ ವಿಡಿಯೋಸ್ ಇರುತ್ತೆ. ಅದರಲ್ಲಿ ಲೈವ್ ವಿಡಿಯೋಸ್ ಜಾಸ್ತಿ ಇರುತ್ತೆ. ಸೇಲ್ ಪೋಸ್ಟ್ ಬೇಕಾದ್ರೆ ಅದರಲ್ಲೂ ಸಿಗುತ್ತೆ, ರಸ್ಟಿ 2 ಸ್ಟೋಕ್ ಅಲ್ಲಿ ಬೇಕಾದ್ರೆ ಸೇಲ್ ಪೋಸ್ಟ್ ಸಿಗುತ್ತೆ. ರಸ್ಟಿ 2 ಸ್ಟೋಕ್ ಅಲ್ಲಿ ಫಾಲೋ ಮಾಡ್ಕೊಂಡ್ರೆ ಎವ್ರಿ ಸಿಕ್ಬಿಡುತ್ತೆ, ಸೇಲ್ ಪೋಸ್ಟ್ ಎಲ್ಲ ಸಿಕ್ಬಿಡುತ್ತೆ. ರಸ್ಟಿ 2 ಸ್ಟೋಕ್ ಮಾತ್ರ ಅಲ್ಲ ಸರ್, ನಂದು ನಾನೇ ಸೆಂಚರಿಗೂ ಫಾಲೋ ಮಾಡ್ಕೊಳ್ಳಿ. ನಮ್ಮ ಕೃಷ್ಣ ಬೈಗೆ ಅವ್ರಿಗೆ ಮಾಡ್ಕೊಳ್ಳಿ. ಪ್ಲಸ್ ಮಾರ್ಕೆಟಿಂಗ್ ಕನ್ನಡಿಗ ಐತೆ, ನಾನೇ ಸಂಚಾರಿ ಅಂತ ಐತೆ, ಅವ್ರಿಗೆಲ್ಲ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಸೊ ಅವರೇ ಫುಲ್ ಸಪೋರ್ಟ್ ಮಾಡ್ತಾರೆ ನಮಗೆ. ಅವ್ರ ವಿಡಿಯೋಸ್ ಫುಲ್, ನಮ್ಮ ವಿಡಿಯೋಸ್ ಐತಲ್ಲ, ನಾವು ಶೇರ್ ಯಾವತ್ತೂ ಮಾಡಿಲ್ಲ ಯಾರಿಗೂ. ನಾನು ಯೂಟ್ಯೂಬ್ ಚಾನಲ್ ಅವ್ರು ಭಾಳ ಜನ ಬರ್ತಾರೆ, ಸೊ ಮಾಡವ ಅಂತ. ನಾನು ಕೃಷ್ಣ ಬೈಗ್ ಬಿಟ್ರೆ ಯಾವನ್ಗೂ ಮಾಡಕ್ ಕೊಟ್ಟಿಲ್ಲ, ಇವಾಗ ಗಂಟ ಕೊಡಕ್ಕೂ ಇಲ್ಲ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಬೈ. ಈಗ ಡೀಟೇಲ್ಸ್ ಸ್ಟಾರ್ಟ್ ಮಾಡ್ಬಿಡೋಣ ಫಾಸ್ಟ್ ಆಗಿ. ಇವಾಗ ನಿಮ್ಮ ಹತ್ರ RX Z ಇದೆ, ಇದು ಯೆಲ್ಲೋ ಕಲರ್ದು AP ನಂಬರು. ಏನ್ ಮಾಡಲ್ ಬೈ ಇದು? ಬೈ ಇದು 2001 ಮಾಡಲು. ಓಕೆ, ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ AP09 ಅಂತ ಇದು. ಯಾರು ತಗೋತಾರೆ Z 5 ಸ್ಪೀಡ್ ಇದು 4W ಸೀರೀಸ್ ಪ್ಯೂರ್ RX Z 5 ಸ್ಪೀಡ್. ಯಾರು ತಗೋತಾರೆ ಅವ್ರು ಬುಕ್ ಮಾಡ್ಕೋಬಹುದು. ಅಡ್ವಾನ್ಸ್ ಹಾಕಿದ್ರೆ ಅವ್ರ ಹೆಸರು ಮೇಲೆ NOC ಇಶ್ಯೂ ಮಾಡಿ KA09 ಗೆ ರೀನಂಬರ್ ಮಾಡ್ಕೊಡ್ತೀನಿ. ರೀನಂಬರ್ 09 ಗೆ ಅಂತ ಇಲ್ಲ, ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ತಗೋಬಹುದು, ಎಲ್ಲಿ ಬೇಕಾದ್ರೂ ರೀನಂಬರ್ ಮಾಡ್ಕೊಡ್ತೀನಿ. ಸೊ ಇದು ಬಂದು RX Z 4 ಸ್ಪೀಡ್. ಇವಾಗ ಮಾರ್ಕೆಟ್ ಅಲ್ಲಿ RX ಸೀರೀಸ್ ಅಲ್ಲಿ ನಂಬರ್ 1 ಡಿಮ್ಯಾಂಡ್ ನಡೀತಾ ಇರೋದು ಬರೀ Z ಸೀರೀಸ್. RX Z 4 ಸ್ಪೀಡ್ ಆರೋ ಇರಲಿ, 5 ಸ್ಪೀಡ್ ಆರೋ ಇರಲಿ, ಫುಲ್ ಡಿಮ್ಯಾಂಡ್ ನಡೀತೈತೆ ಮಾರ್ಕೆಟ್ ಅಲ್ಲಿ. ಓಕೆ, ಏನಿದೆ ಪ್ರೈಸ್ ಇದು? ಸೊ Z 5 ಸ್ಪೀಡ್ ಬಂದು ಫುಲ್ಲಿ ರೀಸ್ಟೋರ್ಡ್ ವೆಹಿಕಲ್ ಇದು. ಇದ್ರದ್ದು ಮಾಸ್ಕ್ ಬ್ರೋಕ್ ಆಗೈತೆ. ಸೊ ಕಲರ್ ಬಂದು ಯೆಲ್ಲೋ ಐತೆ. ಇದು ಯಾರಿಗೆ ಲೈಕ್ ಇದ್ರೆ ಯೆಲ್ಲೋ ತಗೋಬಹುದು, ಇಲ್ಲಾರ ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಕೊಡ್ತೀನಿ, ಬ್ಲೂ, ರೆಡ್, ಎನಿ ಕಲರ್ ಸೆಲೆಕ್ಟ್ ಮಾಡಿದ್ರೆ ಮಾಡ್ಕೊಡ್ತೀನಿ. ವಿತ್ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್ ಅವ್ರ ಹೆಸರು ಮೇಲೆ NOC ಇಶ್ಯೂ ಮಾಡಿ ರೀನಂಬರ್ ಮಾಡಿ 4,30,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಜಿನಿಯನ್ 5 ಸ್ಪೀಡ್ ಪ್ಯೂರ್ ಒರಿಜಿನಲ್ 5 ಸ್ಪೀಡ್ 4,30,000. ಓಕೆ, ನೆಕ್ಸ್ಟ್ ಸರ್ ಇದು ಬಂದು 1999 ಮಾಡೆಲ್ RX Z 4 ಸ್ಪೀಡ್ 1L3 ಸೀರೀಸ್. ಅದು 4W, ಇದು 1L3 ಸೀರೀಸ್. ಇದು ಫುಲ್ಲಿ ರೀಸ್ಟೋರ್ಡ್ ವೆಹಿಕಲ್, ಸಕದಾಯ್ತೆ, ಫುಲ್ ಕ್ಲಾಸ್ ಕಂಡೀಷನ್. ಇದು ಬಂದು 2,80,000 ಗೆ ನಾನು ಈಚ್ ಅಂಡ್ ಎವ್ರಿಥಿಂಗ್ ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ ರೀನಂಬರ್, ನೇಮ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀನಿ. ಇನ್ನೊಂದು ಆಪ್ಷನ್ ಏನಂದ್ರೆ ಬೈ, ಅದರ್ ಸ್ಟೇಟ್ ಗಾಡಿಗಳು ತಗೊಂಡ್ರೆ ನಮ್ಮ ಕರ್ನಾಟಕದವ್ರಿಗೆ ಒಂದು ಏನಂದ್ರೆ ಎಲ್ಲಾರು ಮನ್ಸಲ್ಲಿ ಇರುತ್ತೆ, ನನ್ನ ಲಕ್ಕಿ ನಂಬರ್ ತಗೋಬೇಕು, ಚಾಯ್ಸಿಂಗ್ ನಂಬರ್ ತಗೋಬೇಕಂತ. ಆತರ ಅದರ್ ಸ್ಟೇಟ್ ನಂಬರ್ ತಗೊಂಡ್ರೆ ಇದೊಂದು ಆಪ್ಷನ್ ಇರುತ್ತೆ ಇವರಿಗೆ, ಯಾವ ನಂಬರ್ ಬೇಕಾದ್ರೂ ತಗೋಬಹುದು. ಅದ್ರದ್ದು ಎಕ್ಸ್ಟ್ರಾ ಕಾಸ್ಟ್ ಕೊಡ್ಬೇಕಾಗುತ್ತೆ. ಓಕೆ, ಸೊ ಈಗ RX Z ಪ್ರೈಸ್ ನೋಡಿದ್ರಿ. ಸೊ ಇವಾಗ
ಇದು ಸರ್ 5 ಸ್ಪೀಡ್ದು RX 135 ನಾ ಇದು? ಇದು RX 135 5 ಸ್ಪೀಡ್ 1L7 ಸೀರೀಸ್ ಪ್ಯೂರ್ ಒರಿಜಿನಲ್ 5 ಸ್ಪೀಡ್ ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್. ಇದು ಎಪಿ ಇದೇನಾ, ಸಿಂಗಲ್ ಓನರ್ ವೆಹಿಕಲ್. ಇದು ಯಾರು ತಗೋತಾರೋ ಅವ್ರ ಹೆಸರು ಅದೇ ಸೇಮ್ NOC ಇಶ್ಯೂ ಮಾಡ್ತೀನಿ, ರೀ ನಂಬರ್ ಮಾಡ್ಕೊಡ್ತೀನಿ. ಓಕೆ, ಪ್ರೈಸ್ ಇದು ಬಂದು 2,80,000 ಗೆ ಕೊಡ್ತೀನಿ. ಓಕೆ, 2,80,000 ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್. ಏನು ಕೂಡ ರಿಜಿಸ್ಟರ್ ಮಾಡೋದು ಏನು ಮಾಡಂಗಿಲ್ಲ, ಜಸ್ಟ್ ರೆಡಿ ಟು ರೈಡ್ ತಗೊಂಡು ಹೋಯ್ತಾ ಇರ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಯಾವ್ದೇ ಗಾಡಿಗಳು ತೋರಿಸಿದ್ರು ಬೈ, ಗಾಡಿಗಳ ರಾಜ ಅಂತ ಇರುತ್ತೆ, ಕಿಂಗ್ ಅಂತಾನೆ ಹೇಳ್ಬೋದು. ಕಿಂಗ್ ಆಫ್ ಕಿಂಗ್. ಹೌದು, ಇದು ಒಂದೇ 2 ಸ್ಟ್ರೋಕ್ ರಾಜ, ಇಂಡಿಯನ್ ಸೂಪರ್ ಬೈಕ್ ಅಂತಾರಲ್ಲ, ಫಸ್ಟ್ ಸೂಪರ್ ಬೈಕ್ ಇದೆ ಅಂತೀನಿ ನಾನು. ನಾನೇ ಅಲ್ಲ, ಎಲ್ಲಾರು ಇದೆ ಅನ್ನೋದು. RD 350 ಕಿಂಗ್ ಆಫ್ ಕಿಂಗ್ ರಾಜ ಲಯನ್ ಇದು. ಮತ್ತೆ ಇನ್ನೊಂದು, ನೀವು ಧೋನಿ ಅವ್ರಿಗೂ ಕೂಡ RD 350 ಕೊಟ್ಟಿದ್ದೀರಲ್ಲ? ಬೈ ಕೊಟ್ಟಿದ್ದೀನಿ ಬೈ, ಕೊರೋನಾ ಟೈಮಲ್ಲಿ. ಕೊರೋನಾ ಟೈಮಲ್ಲಿ ನಾನು ಹೋಗಕ್ಕಾಗಿಲ್ಲ ಅವ್ರಿಗೆ ಕೊಡಕ್ಕೆ. ಆಕ್ಚುಲಿ ಕರ್ನಾಟಕದಲ್ಲೇ ಫಸ್ಟ್ ನಾನೇ ಮುದಸಿರ್ ಮಾಜೆ ಕೊಟ್ಟಿದ್ ಗಾಡಿ ಮಹೇಂದ್ರ ಸಿಂಗ್ ಧೋನಿ ಸರ್ಗೆ. ಅದು ಬಂದು CHI 3711. ಅದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಗಾಡಿ. ಅದು ಹೊಡೆದ್ ನೋಡ್ಕೊಳ್ಳಿ, Yamaha RD 350 ಅಂತ. ಅದೇ ಫಸ್ಟ್ ಗಾಡಿ ಬರೋದು. ನಂದು ಮನೆ ಲೊಕೇಶನ್ ಅಲ್ಲಿ ಮುಂದೆ ಬರುತ್ತೆ. ಅದು CHI 3711 ಗಾಡಿ ನಂಬರ್. ಅದು ಇಂಡಿಯನ್ ವೆಹಿಕಲ್ ಕನ್ವರ್ಟೆಡ್ ಟು US ನಾನು ಮಾಡ್ಕೊಟ್ಟಿದ್ದೆ ಅವ್ರಿಗೆ. 2019 ಅಲ್ಲಿ ನಾನು ಕೊಟ್ಟಿದ್ದವ್ರಿಗೆ ಗಾಡಿ. ಸೊ ಕರೋನಾ ಫಸ್ಟ್ ಕರೋನಾದಲ್ಲಿ ಗಾಡಿ ತಗೊಂಡ್ರು. 2020 ಫೆಬ್ರವರಿಗೆ ನಾನು ಡೆಲಿವರಿ ಕೊಟ್ಟೆ. ನನ್ನ ತಮ್ಮಂಗ್ ಕಳ್ಸಿದ್ದೆ ನಾನು ಕೊಡಕ್ಕೆ. ನಾನು ಹೋಗಾಗಿಲ್ಲ, ಯಾಕಂದ್ರೆ ಮನೆಯವರು ಬಿಟ್ಟಿಲ್ಲ, ಕರೋನಾ ಗೊತ್ತು ನಿಮ್ಗೆ ಸಿಚುವೇಶನ್ ಹೆಂಗಿತ್ತು ಅಂತ. ಸೊ ನಾನ್ ಬಂದು ಫಸ್ಟ್ ಕೊಟ್ಟೆ. ಇನ್ನೊಂದು ಗಾಡಿ ಕೊಟ್ಟರು, ನಮ್ಮ ಫ್ರೆಂಡೇ ಕೊಟ್ಟರು, ಮೈಸೂರವರು. ಅವರು ಇವಾಗ ರೀಸೆಂಟ್ ಒಂದು 1.5 year ಆಗಿತ್ತು ಕೊಟ್ಟಿ. ಅವರು ಕರ್ನಾಟಕದಿಂದ ನಾವು ಇಬ್ಬರೇ ಕೊಟ್ಟಿರೋದು ಮೈಸೂರಲ್ಲಿ. ಕರ್ನಾಟಕದ ಮೈಸೂರಿಂದಾನೆ ಅವ್ರಿಗೆ ಡೆಲಿವರಿ ಆಗೈತೆ ಗಾಡಿಗಳು. ಇದು ಮಾಡೆಲ್ ಏನಂದ್ರೆ ಇದು 1983 ಮಾಡಲ್ 1A1 ಸೀರೀಸ್ ಅಂತಾರೆ, ಪ್ಯೂರ್ ಹೈಟಾರ್ಕ್ ಗಾಡಿ ಇದು. ಸೊ ಇದು ಅದರ್ ಸ್ಟೇಟ್ ಗಾಡಿ ಇತ್ತು. ನಾನು ರೀನಂಬರ್ ಮಾಡಿದೀನಿ, ಸೆಲೆಕ್ಟೆಡ್ ನಂಬರ್ ತಗೊಂಡಿದ್ದೀನಿ, KA09JF7866. ಕರೆಂಟ್ ಓನರ್ ನಾನೇ. ಇದು ಬಂದು ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್. ಜಸ್ಟ್ ಟ್ಯಾಂಕ್ ಅಂಡ್ ಪ್ಯಾನಲ್ ಪೇಂಟ್ ಹೊಡೆದಿಲ್ಲ, ಯಾಕಂದ್ರೆ ಇದು ಮೈಸೂರವರೇ ಪ್ರದೀಪ್ ಅಂತ ಇದಾರೆ. ಅವ್ರ ಗಾಡಿ ತಗೊಂಡ್ರು, ಅವ್ರದ್ದು ಸೆಂಟಿಮೆಂಟ್ ಇತ್ತಂತೆ. ಅವ್ರ ವೈಫ್ ಅವರು ಇಲ್ಲ ಹಳೆ ಟ್ಯಾಂಕ್ ಶೀಲ್ಡ್ ಹಾಕವ, ಹಳೆ ಗಾಡಿ ಇದೆ, ಎಲ್ಲೋ ಗಾಡಿ ಹಾಕವ ಅಂತ ಹೇಳಿದ್ರು. ಸೊ ಅವ್ರ ಟ್ಯಾಂಕ್ ಶೀಲ್ಡ್ ಒಂದು ಬಿಟ್ಟು ಕಂಪ್ಲೀಟ್ ರಿಸ್ಟೋರ್ ಆಗೈತೆ ಗಾಡಿ. ಈ ಗಾಡಿ ಡೆಲಿವರಿ ಕೊಡಬೇಕು. RD 350 ಬೇಕಾದ್ರೆ ನನ್ನ ಹತ್ರ ಒಂದು 6-7 ಬೈಕ್ಸ್ ಇವಾಗ ರೆಡಿ ರೈಟ್ ನೌ ಫಾರ್ ಸೇಲ್ ಐತೆ. ಅಂಡರ್ ಪೇಂಟಿಂಗ್ ಪ್ರೊಸೆಸ್ ಅಲ್ಲಿ ಐತೆ. ಅವ್ರು ಯಾರು ಬುಕ್ ಮಾಡ್ಕೊಂಡ್ರೆ ನಾನು RD ರೆಡಿ ಮಾಡ್ಕೊಡ್ತೀನಿ. RD 350 ರೆಡಿ ಮಾಡ್ಕೊಡ್ಬೇಕಾದ್ರೆ ಬೈ ಪೀರಿಯಡ್ ಟೈಮ್ 4 to 5 months ಆಗುತ್ತೆ. ಯಾಕಂದ್ರೆ RD ಅದಕ್ಕೆ ಸ್ವಲ್ಪ ಟೈಮ್ ಆರಾಮಾಗಿ ನೆಮ್ಮದಿಯಾಗಿ ಮಾಡಬೇಕಾಗುತ್ತೆ. ಓಕೆ, ಪ್ರೈಸ್ ಏನ್ ಪ್ರೈಸ್ ಅಂತ ಸಿಗುತ್ತೆ ಸರ್ RD 350? RD 350 ನನ್ ಕಾಸ್ಟ್ ಫುಲ್ಲಿ ಡಿಸ್ಮೆಂಟಲ್ ಅಂಡ್ ಫುಲ್ಲಿ ರೀಫಿಟ್ಟಿಂಗ್. ಇವಾಗ ಒಂದು ಕರೆಂಟ್ 2025 ಪ್ರೈಸ್ 7 lakhs rupees ನಾನು ಕೊಡ್ತಾ ಇದ್ದೀನಿ. 7 ಲಕ್ಷ. ಓಕೆ, ಮತ್ತೆ ನಿಮ್ಮ ಹತ್ರ ಸ್ಟಾಕ್ ಇರುತ್ತೆ, ರೀಸ್ಟೋರ್ಡ್ ಇರುತ್ತೆ, ಜೊತೆಗೆ ಮಾಡಿಫೈಡ್ ಒಂದು ಇದೆಯಲ್ಲ ಸರ್? ಇದು ಸರ್ ಮಾಡೆಲ್ ಇದು ಬಂದು 1997 ಫಸ್ಟ್ ಮಾಡಲ್ 135 ಅಂತಾರೆ. ಆಕ್ಚುಲಿ ಇದು ಜಾಪನೀಸ್ ಮಾಡಲ್. ಬಹಳ ಜನಕ್ಕೆ ಮನ್ಸಲ್ಲಿ ಏನೈತೆ ಅಂದ್ರೆ RXG ತಗೊಂಡ್ರೆ ಏನೋ ಅಂತ ಒಂಥರ ಫೀಲಿಂಗ್ ಇರ್ಬೋದು. RXG ಸೂಪರ್ ಬೈಕ್, ಒಳ್ಳೆ ಮಜಾ ಬರುತ್ತೆ ಗಾಡಿಲಿ. ಅದ್ರಲ್ಲಿ ಕಂಪ್ನಿಯಿಂದಾನೆ ಕ್ಲಚ್ ಬೆಲ್ ಲೈಟ್ ಆಗಿ ಸೌಂಡ್ ಬರುತ್ತೆ. ಅದು ಆಫ್ ಆಗೋ ಟೈಮಲ್ಲಿ ಕೆಚ್ ಕೆಚ್ ಅಂತ ಸೌಂಡ್ ಬರುತ್ತೆ ಅಷ್ಟೇ. ಅದ್ ಬಿಟ್ಟರೆ ಅದ್ರ ಫೀಲಿಂಗ್ 135 ಯಾವ್ದು ಬರಲ್ಲ. ಒಳ್ಳೆ ಗಾಡಿ, ಫುಲ್ಲಿ ಲೋಡೆಡ್ ಅಂತಾರಲ್ಲ ಆ ತರ ಐತೆ ಗಾಡಿ. ಎಕ್ಸ್ಟ್ರಾರ್ಡಿನರಿ, ಲೈಕ್ ಇಂಪೋರ್ಟ್ ಡಿಸ್ಕ್ ಅಸೆಂಬ್ಲಿ. RX ಸೆಟಪ್ ಅಂದ್ರೆ ಇದು CNC ಗಾಡಿ, CNC ಮಾಡಿರೋದು 4 legs. ಸೊ ಇದು ಡಿಸ್ಕ್ ಅಸೆಂಬ್ಲಿ, ಆಮೇಲೆ ಕಿಂಗು, ಕವರ್ಸ್, ಲೈಕ್ ಎಕ್ಸ್ಟ್ರಾ ಆರ್ಡಿನರಿ ಬೈಕ್ ಮಾಡಿದೀನಿ. ಇದು ಸೇಲ್ಗೆ ಐತೆ, ರೆಡಿ ರೈಟ್ ನೌ ಫಾರ್ ಸೇಲ್ ವಿತ್ ರೀನಂಬರ್ ಆಗ್ಬಿಡೈತೆ. ನನ್ನ ತಮ್ಮನ ಹೆಸರಲ್ಲಿ ಐತೆ ಗಾಡಿ. ಇದು ಬೇಕಾದ್ರೆ ಯಾರು ತಗೋತಾರ ಅವ್ರಿಗೆ 1,70,000 ನಾನು ಮುಗಿಸ್ಕೊಡ್ತೀನಿ. ಓಕೆ, 1,70,000 ಮಾಡಿಫೈಡ್. ಓಕೆ, ನೆಕ್ಸ್ಟ್ ಸರ್ ಇದು? ಸೊ ಇದು ಬಂದು 2000 ಮಾಡಲ್, ನಮ್ಮ ಲೋಕಲ್ 09 ವೆಹಿಕಲ್. ಇದು ಫುಲ್ಲಿ ಲೋಡೆಡ್ ಅಂತಾರಲ್ಲ ಆ ತರ ಸೇಮ್ ಟು ಸೇಮ್. ಇದು 5 ಸ್ಪೀಡ್ ಕನ್ವರ್ಟ್, ಲೈಕ್ ಗೇರ್ ಬಾಕ್ಸ್ ಹಾಕಿದೀನಿ, ಕಿಂಗ್ ಕೋಬ್ರಾ ಕವರ್ಸ್ ಹಾಕಿದೀನಿ. ಇದು Z ಡಿಸ್ಕ್ ಅಸೆಂಬ್ಲಿ, ಲೈಕ್ ಬರೀ ಪ್ಲೇಟ್ ಒಂದು ಇಂಪೋರ್ಟ್. ಅದ್ ಬಿಟ್ರೆ ಚೇಂಬರ್ ಹಾಕಿದೀನಿ, ಇಂಪೋರ್ಟ್ ಚೇಂಬರ್ ಹಾಕಿದೀನಿ. ಕಂಪ್ಲೀಟ್ ಡಿಸ್ಮೆಂಟಲ್ ಮಾಡಿ ರೀಫಿಟಿಂಗ್ ಮಾಡಿದೀನಿ. ಇದು ರೆಡಿ ರೈಟ್ ನೌ ಫಾರ್ ಸೇಲ್. ಇದು ಬಂದು 2,20,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಎಲ್ಲ ಅಪ್ಡೇಟ್ ಐತೆ, FC ಇನ್ಸೂರೆನ್ಸ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್ ವಿತ್ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಓಕೆ, RX 135 ಅಲ್ಲ ಇದು? 135. ಓಕೆ, ನೆಕ್ಸ್ಟ್ ಸರ್ ಇದು RX 135. ಸೊ ಇದು ಬಂದು RX, ಅದೇ RXG, ಇದು ಫಸ್ಟ್ ಮಾಡಲ್ 135. ಇದು ಬಂದು 96 ಮಾಡಲ್. 96 ಮಾಡಲ್. ಇದು ಫುಲ್ಲಿ ಲೋಡೆಡ್ ಅಲ್ಲ, ಫುಲ್ಲಿ ರಿಸ್ಟೋರ್ಡ್ ಗಾಡಿ ಅಲ್ಲ, ಸೆಮಿ ರಿಸ್ಟೋರ್ಡ್ ವೆಹಿಕಲ್ ಇದು. ಅಂದ್ರೆ ಏನಿಲ್ಲ, ತಗೊಂಡು ಹೋಯ್ತಾ ಇರ್ಬೇಕೆಲ್ಲ ಚೆಕ್ ಮಾಡಿದೀನಿ. ಜನರಲ್ ಚೆಕಪ್ ಏನೇನು ಮಾಡ್ಬೇಕೆಲ್ಲ ಕಂಪ್ಲೀಟ್ ರಿಸ್ಟೋರ್ ಎಲ್ಲ ಮಾಡಿ ಸ್ಟಾಕ್ ಕಂಡೀಷನ್ ಅಲ್ಲಿ ಮಾಡಿದೀನಿ. ಇದು UP 70 ಗಾಡಿ, ಥರ್ಡ್ ಓನರ್ ಐತೆ ಸದ್ಯಕ್ಕೆ. ಇನ್ನು NOC ಇಶ್ಯೂ ಆಗಿಲ್ಲ. ಯಾರು ತಗೋತಾರ ಅವ್ರ ಹೆಸರು ಮೇಲೆ NOC ಇಶ್ಯೂ ಮಾಡಿ ಇರಿ ನಂಬರ್ ಮಾಡ್ಕೊಡ್ತೀನಿ. ಸೆಲೆಕ್ಟೆಡ್ ನಂಬರ್ ಬೇಕಾದ್ರೂ ತಗೋಬಹುದು. ಪ್ರೈಸ್ ಇದು ಬಂದು 1,25,000 ಕೊಡ್ತೀನಿ ಬರೀ. 1,25,000 ವಿತ್ ರೀ ನಂಬರ್. ಮತ್ತೊಂದು ಅದು RXG ನೇ, ಲೋಕಲ್ ಕರ್ನಾಟಕ ವೆಹಿಕಲ್, KA20 ನಮ್ಮ ಲೋಕಲ್ ಕರ್ನಾಟಕ ವೆಹಿಕಲ್. ಅದು ಸೆಮಿ ರಿಸ್ಟೋರ್ಡ್, ಅಂದ್ರೆ ಚೆನ್ನಾಗೈತೆ ಗಾಡಿ, ಏನು ಮಾಡಂಗಿಲ್ಲ, ತಗೊಂಡು ಹೋಯ್ತಾ ಇರ್ಬೇಕು ಗಾಡಿ. ಅದು ಬಂದು ವಿತ್ ನೇಮ್ ಟ್ರಾನ್ಸ್ಫರ್ 1,55,000 ಕೊಡ್ತೀನಿ. ಓಕೆ, 1,55,000, 1,55,000 ನಿಮಗೆ ಈ RXG ಸಿಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಇರೋ ಕಾಲ್ ಮಾಡ್ಬೋದು. ಬನ್ನಿ ಸರ್, ಇನ್ನೂ ತುಂಬಾನೇ ಸ್ಟಾಕ್ಸ್ ಇರುತ್ತೆ. ಎಷ್ಟಿದೆ ಸರ್ ಗಾಡಿ ಇವತ್ತು? ಸರ್ ಇವತ್ತು ತುಂಬಾ ಐತೆ ಸರ್, ಒಂದು 30+.
ಓಕೆ 30 ಪ್ಲಸ್. ಹಾ ಓಕೆ ಇದು ಸರ್ RX ಸರ್ 100 ಲೆಜೆಂಡರಿ ಬೈಕ್ ಅಂತಾರೆ RX 100 ಗೆ. ನಿಮ್ಗೂ ಗೊತ್ತಿರಬಹುದು, ನೀವು ಫೇವರ್ RX 100 ಇದು ಬಂದು 88 ಮಾಡಲ್, ಜಾಪನೀಸ್ ಮಾಡಲ್ ಅಂತಾರೆ ಇದಕ್ಕೆ. ಈ ನಂಬರ್ಗೆ ಕಾಸು, ನಂಬರ್ ಅಲ್ಲೇ CRX ಅಂತ ಐತೆ. ಈ CRX ಗೆ ತುಂಬಾ ಲೈಕ್ ಪಡ್ತಾರೆ ಜನರು, ಸಿಗೋದು ತುಂಬಾ ಕಷ್ಟ, ರೇರು. 88 ಮಾಡಲ್ CRX 1790 ವಿತ್ ಅಪ್ಡೇಟ್ ಡಾಕ್ಯುಮೆಂಟ್ ಜೊತೆ ನಿಮ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಇದು 1,55,000 ರೂಪಾಯಿ ಕೊಡ್ತೀನಿ. 155 1,55,000 ಏನು ಮಾಡಂಗಿಲ್ಲ, ಜಸ್ಟ್ ಓಡಿಸ್ಕೊಂಡು ಹೋಗ್ಬೇಕಷ್ಟೇ. ಸೊ ಇದು 89 ಮಾಡಲು CTR, ಇದು ಲೋಕಲ್ ಕರ್ನಾಟಕ ವೆಹಿಕಲ್. ಇದು ರಿಸ್ಟೋರ್ಡ್ ಗಾಡಿ. ಇದು ಬೇಕಾದ್ರೆ 1,65,000 ಗೆ ಕೊಡ್ತೀನಿ. 1,65,000. 1,65,000. ಓಕೆ 1,65,000 ನಿಮ್ಗೆ ಈ RX 100 ಕೂಡ ಸಿಗುತ್ತೆ. ಸೊ ಮತ್ತೊಂದು RX 100 ಇದು ಬಂದು ತುಮಕೂರು ಲೋಕಲ್ ಕರ್ನಾಟಕ ವೆಹಿಕಲ್, 1990 ಮಾಡಲ್. ಇದು ರಿಸ್ಟೋರ್ಡ್ ವೆಹಿಕಲ್. ಇದು 1,70,000 ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಈಚ್ ಅಂಡ್ ಎವ್ರಿಥಿಂಗ್ ವಿತ್ ನೇಮ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀನಿ. 170 1,70,000. ನೆಕ್ಸ್ಟ್ ಸರ್ ಇದು ಇದು ಬಂದು 1994 ಮಾಡಲ್ Yamaha RX 100. ಆಕ್ಚುಲಿ ಇದು 100 ಇದು ಕನ್ವರ್ಟೆಡ್ ಟು 4 ಸ್ಪೀಡ್ ಆಗ್ಬಿಡೈತೆ. 100 ಗೆ 4 ಸ್ಪೀಡ್ ಕನ್ವರ್ಟ್ ಮಾಡ್ಬಿಟ್ಟಿದ್ದೀನಿ. 135cc ಗೆ ಬೋರು, ಹೆಡ್, ಕಾರ್ಬೇಟರ್ ಎಲ್ಲ ಕಂಪ್ಲೀಟ್ 135 ಕನ್ವರ್ಟ್ ಆಗ್ಬಿಟ್ಟೈತೆ. ಇದು ಥರ್ಡ್ ಓನರ್ ಐತೆ. ಇದು ಅವ್ರ ಹೆಸರು ಮೇಲೆ ನೇಮ್ ಟ್ರಾನ್ಸ್ಫರ್ ಮಾಡಿ ಇನ್ನು ನಾನು 1,50,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ 1,50,000 1,50,000. ನೆಕ್ಸ್ಟ್ ಸರ್ ಬ್ಲೂ ಕಲರ್ದು RX ಇದು ಬಂದು 1994 ಮಾಡಲ್. ಇದು ಲೋಕಲ್ ಕರ್ನಾಟಕ ವೆಹಿಕಲ್. ಇದು ಎಲ್ಲ ಅಪ್ಡೇಟ್ ಡಾಕ್ಯುಮೆಂಟ್ ಜೊತೆ ಇದೆ. ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್. 1,65,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 165 1,65,000. ಮತ್ತೆ ಬಂದಾಗ್ಲೇ ನಾನು ಕೇಳಿದಂತ ಗಾಡಿ ಸರ್ RX 100. ನಿಮ್ಗೆ ಇಷ್ಟಪಟ್ರಿ ನೀವು, ಚೆನ್ನಾಗೈತೆ, ಸ್ವಲ್ಪ ಡಿಫ್ರೆಂಟ್ ಐತೆ ಸ್ಟಿಕ್ಕರ್ ಅಂತ. ಸೊ ಇದು ಲೋಕಲ್ ಕರ್ನಾಟಕ ವೆಹಿಕಲ್. ಇದು ರಿಸ್ಟೋರ್ಡ್ ವೆಹಿಕಲ್. ಹೌದು. ಇದು ನೇಮ್ ಟ್ರಾನ್ಸ್ಫರ್ ಜೊತೆ ನಿಮ್ಗೆ 1,65,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ. 165 ಮಾಡಲ್. ಇದು 1996 ಮಾಡಲ್. ಓಕೆ 1996 ಮಾಡಲ್. ಕಡಿಮೆ ಬಜೆಟ್ ಅಲ್ಲಿ ಗಾಡಿಗಳು ನೋಡೋರಿಗೆ ಅದು ಕೂಡ ಇರುತ್ತೆ. ಯಾವ್ದಪ್ಪ ಅಂದ್ರೆ ಸುಜುಕಿ ದಿ ಬಾಸ್ ಶೋಗನ್ RX ಕಿಲ್ಲರ್ ಅಂತ ಆ ಟೈಮಲ್ಲಿ ಕರೀತಾ ಇದ್ರು, ಅಂತ ಗಾಡಿಗಳು ಕೂಡ ಇರುತ್ತೆ. ನೋಡ್ತಾ ಬೋದು. ಇದು K12 ಅಂದ್ರೆ ಯೋಧರ ನಾಡು ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಬಾಯ್, ಇದು ಸಿಂಗಲ್ ಓನರ್ ವೆಹಿಕಲ್. ಅಪ್ಡೇಟ್ ಮಾಡಕ್ ಕೊಟ್ಟಿದ್ದೀನಿ ಮಡಿಕೇರಿ RTO ಅಲ್ಲಿ. ಸೊ ಇದು ಸೇಲ್ ಐತೆ ರೈಟ್ ನಾವು. ಇದು ಬಂದು ಹೆಂಗೈತೆ ಆಸ್ ಇಟ್ ಈಸ್ 80,000 ರೂಪಾಯಿ ಕೊಡ್ತೀನಿ. 80,000 ರೂಪಾಯಿಗೆ. ಮಾಡಲ್ ಇದು 1994 ಮಾಡಲ್. ಓಕೆ ಅದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಓಕೆ ಇದು ಕೂಡ ನಿಮ್ಗೆ ಸಿಗುತ್ತೆ, ಅದು ಕೂಡ ಕಡಿಮೆ ಪ್ರೈಸ್ ಅಲ್ಲಿ. ಇದು ಸರ್ ಇದು ಲೋಕಲ್ KA09 ವೆಹಿಕಲ್, ಮೈಸೂರು ವೆಹಿಕಲ್. ಇದು ಇದು ಕ್ಯಾಟ್ಕಾನ್ ಮಾಡಲ್ಸ್ ಶೋಗನ್ ಅಂತಾರೆ. ಕ್ಯಾಟ್ಕಾನ್ ಮಾಡಲ್ಸ್ ಗಾಡಿ ಸಿಗೋದು ಇವಾಗ ಸ್ವಲ್ಪ ಕಷ್ಟ ಐತೆ ಮಾರ್ಕೆಟ್ ಅಲ್ಲಿ. ಇದು ಟೋಟಲ್ ಡಿಸ್ಮೆಂಟಲ್ ಮಾಡಿ ರೆಡಿ ಮಾಡ್ಕೊಡ್ಬೇಕು. ಹಿಂಗೆ ಆಸ್ ಇಟ್ ಇಸ್ ಬೇಕಾದ್ರೂ ತಗೋಬಹುದು. ನಾನು ಬರೀ 60,000 ಗೆ ಕೊಟ್ಬಿಡ್ತೀನಿ ಗಾಡಿ. ಇದು 60,000. ಬರೀ 60,000 ಹೆಂಗೈತೆ ಆಸ್ ಇಟ್ ಇಸ್ ಕಂಡೀಷನ್. ಓಕೆ 60,000ಕ್ಕೆ ಆಸ್ ಇಟ್ ಇಸ್. ಇಲ್ಲಾಂದ್ರೆ ಫುಲ್ ಅಕಸ್ಮಾತ್ ನೀವೆಲ್ಲ ರೆಡಿ ಮಾಡ್ಕೊಡಂಗಿದ್ರೆ ಸರ್ ಇದು ಫುಲ್ ಟಾಪ್ ಟು ಬಾಟಮ್ ಅಂದ್ರೆ ಡಿಸ್ಮೆಂಟಲ್ ಫುಲ್ ರೀಫಿಟಿಂಗ್ ಮಾಡ್ಕೊಟ್ರೆ 1,30,000 ಗೆ ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ. ಇದು ಲೇಟೆಸ್ಟ್ ಲಾಸ್ಟ್ ಮಾಡಲ್ ವಿತ್ ಕ್ಯಾಟ್ಕಾನ್ ಸೈಲೆನ್ಸರ್. ತುಂಬಾ ಡಿಮ್ಯಾಂಡ್ ಐತೆ ಮಾರ್ಕೆಟ್ ಅಲ್ಲಿ. 1,30,000 ಗೆ ಫುಲ್ಲಿ ರಿಸ್ಟೋರ್ಡ್ ಅಂದ್ರೆ ಲೈಕ್ ಶೋರೂಮ್ ತರ ಪಿನ್ ಟು ಪಿನ್ ಎಂಡ್ ಟು ಎಂಡ್. ನಂದಂತೂ ರಿಸ್ಟೋರೇಷನ್ ಎಲ್ಲರಿಗೂ ಗೊತ್ತು, ಮುದಸಿರ್ ಮಸ್ದು ಆ ತರ ಮಾಡ್ಕೊಡ್ತೀನಿ. ಓಕೆ ಸೊ ನೆಕ್ಸ್ಟ್ ಮತ್ತೊಂದು ಶೋಗನ್ K12. ಇದು ಕೂಡ K12 ಇದು ಸಿಂಗಲ್ ಓನರ್ ವೆಹಿಕಲ್. ಇದು ಬೇಕಾದ್ರೂ ಕೊಟ್ಬಿಡ್ತೀನಿ. ಮಾಡಲ್ ಇದು 96 ಮಾಡಲ್. ಓಕೆ ಏನಿದೆ ಪ್ರೈಸ್? ಇದು 85,000 ರೂಪಾಯಿ ಕೊಡ್ತೀನಿ. 85,000 ಆಸ್ ಇಟ್ ಇಸ್ ಕಂಡೀಷನ್. ರಿಸ್ಟೋರ್ ಮಾಡಿದ್ರೆ ಚಾರ್ಜಸ್ ಮಾಮೂಲಿ 1,30,000 ಗೆ ಕೊಡ್ತೀನಿ. 1,30,000. ಓಕೆ ನೆಕ್ಸ್ಟ್ ಸರ್ ಬ್ಲೂ ಕಲರ್ದು. ಸರ್ ಇದು ಸಿಂಗಲ್ ಓನರ್ ವೆಹಿಕಲ್, ಕರ್ನಾಟಕ ವೆಹಿಕಲ್. ಇದು ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಆಸ್ ಇಟ್ ಇಸ್ ಬೇಕಾದ್ರೂ ಕೊಟ್ಬಿಡ್ತೀನಿ. ಆಸ್ ಇಟ್ ಇಸ್ ಬೇಕಾದ್ರೆ 65,000 ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಆಸ್ ಇಟ್ ಇಸ್ 65,000ಕ್ಕೆ. ರಿಸ್ಟೋರ್ ಆದ್ರೆ 125 ಕೊಡ್ತೀನಿ. ಇದು 125 1,25,000 ಗೆ ವಿತ್ ನಿಮಗೆ ರಿಸ್ಟೋರ್ ಸಿಗುತ್ತೆ. ಇದು ಸರ್ ಇದು 1L7 5 ಸ್ಪೀಡ್. ಓಕೆ ಮಾಡಲ್ ಸ್ಟಾಕ್ ಕಂಡೀಷನ್ ಕಂಪನಿ ಪಾಯಿಂಟ್ ಅಲ್ಲಿ ಐತೆ. 2000 ಮಾಡಲ್, ಅದರ್ ಸ್ಟೇಟ್, PR ರಿಜಿಸ್ಟ್ರೇಷನ್. ಇದು ತ್ರಿಪುರ ಅಂತಾರೆ. ಸೆಕೆಂಡ್ ಓನರ್ ವೆಹಿಕಲ್. ಇದು ಇದು ಆಸ್ ಇಟ್ ಇಸ್ ಬೇಕಾದ್ರೂ ತಗೋಬಹುದು. ಅವ್ರ ಚಾಯ್ಸ್ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ಈ ತರ ಗಾಡಿ ತಗೊಂಡ್ ಹೋಗ್ಬೋದು. 1,80,000 ಗೆ ಹಿಂಗೆ ಕೊಟ್ಬಿಡ್ತೀನಿ. ವಿತ್ NOC ಕೊಡ್ತೀನಿ. 180 ಗೆ 1,80,000. ಓಕೆ ಇದು ಸರ್ ಇದು ಸೇಮ್ 1L7 5 ಸ್ಪೀಡ್. ಇದು 2000 ಮಾಡಲ್. ಇದು ಬೇಕಾದ್ರೆ ಆಸ್ ಇಟ್ ಇಸ್ ಕೊಟ್ಬಿಡ್ತೀನಿ 1,70,000 ಗೆ. ಇದು ಹೆಂಗೈತೆ ಹಿಂಗೆ. ಪ್ಲಸ್ ಇದರಲ್ಲಿ ಒಂದು 30,000 35,000 ಐಟಮ್ಸ್ ಐತೆ ಸ್ಪೇರ್ಸ್ ಎಕ್ಸ್ಟ್ರಾ. ಅದು ಬೇಕಾದ್ರೆ 2,10,000 ಗೆ ಕೊಟ್ಬಿಡ್ತೀನಿ. ವಿತ್ ಸ್ಪೇರ್ಸ್ ಕೊಟ್ಬಿಡ್ತೀನಿ. 2,10,000. ಇದು ಬಂದು UP ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ವೆಹಿಕಲ್. NOC ತೆಗ್ದಿಲ್ಲ, ಯಾರು ತಗೋದ್ರೋ ಅವ್ರ ಹೆಸರು ಮೇಲೆ NOC ಡೈರೆಕ್ಟ್ ಬೇಕಾದ್ರೂ ಕೊಡ್ತೀನಿ, ಇಲ್ಲ ರೀನಂಬರ್ ಮಾಡ್ಕೊಡಿದ್ರು ಕೊಡ್ತೀನಿ. ಓಕೆ ಸರ್ ನೆಕ್ಸ್ಟ್ ಸರ್ ಇದು ಇದು ಬರೀ ಆಡಿ ತರ ಕನ್ವರ್ಟ್ ಮಾಡ್ಬಿಡೋರೆ. ಬರೀ ನಂಬರ್ಗೆ ಕಾಸು. ಇದು 87 ಮಾಡಲ್ RX 100 ನಂಬರ್ಗೋಸ್ಕರ ಯಾರು ಬೇಕಾದ್ರೂ ತಗೋಬಹುದು. ಬರೀ 786. ಥರ್ಡ್ ಓನರ್. NOC ಇಶ್ಯೂ ಆಗಿಲ್ಲ. ಅಂದ್ರೆ NOC ಇಶ್ಯೂ ಮಾಡ್ತೀನಿ. ಆಸ್ ಇಟ್ ಇಸ್ ಬೇಕಾದ್ರೂ ಕೊಡ್ತೀನಿ, ರಿಸ್ಟೋರ್ ಬೇಕಾದ್ರೂ ಕೊಡ್ತೀನಿ. ಓಕೆ ಪ್ರೈಸ್ ಆಸ್ ಇಟ್ ಇಸ್ ಬೇಕಾದ್ರೆ 1,00,000 ಕೊಟ್ಬಿಡ್ತೀನಿ. ಓಕೆ ಕಂಪ್ಲೀಟ್ ರಿಸ್ಟೋರ್ ಮಾಡಿ ಅಂತ ಹೇಳಿದ್ರೆ 1,80,000 ರೂಪಾಯಿ ಕೊಡ್ತೀನಿ. ಓಕೆ 1,80,000 1,80,000 ಫುಲ್ಲಿ ರಿಸ್ಟೋರ್ಡ್ ವೆಹಿಕಲ್ ಸಿಗುತ್ತೆ. ಸೊ RD 350 ನಾನು ಹೇಳ್ದಲ್ಲ ಬೈ. ಹೌದು RD 350 ಬುಕಿಂಗ್ ಅಲ್ಲಿ ನಡೆಯೋದು. ರೆಡಿ ಸ್ಟಾಕ್ ಅಲ್ಲಿ ನನ್ನ ಹತ್ರ ಇರ್ತಾ ಇದ್ದು ಮೊದಲು. 2 years 3 years ಆಗೋ ನನ್ನ ಹತ್ರ 10 to 12 ಬೈಕ್ಸ್ ರೆಡಿ
ಅವೈಲೇಬಲ್ ಇರ್ತಾ ಇತ್ತು. ಹ್ಮ್. ಸೊ ಇವಾಗ ಡಿಮ್ಯಾಂಡ್ ನಡೀತೈತೆ RD315 ಗೊತ್ತು, ಹೌದು. ಅದು ಬುಕಿಂಗ್ ಅಲ್ಲೇ ಕೊಡ್ತಾ ಇದೀನಿ. ಕಂಪ್ಲೀಟ್ ಗಾಡಿಗಳು ಡಿಸ್ಮೆಂಟಲ್ ಮಾಡ್ಬಿಟ್ಟಿದೀನಿ. ಇದು ಡಿಸ್ಮೆಂಟಲ್ ಮಾಡಿದೆ, ಕಸ್ಟಮರ್ ಬುಕ್ ಮಾಡಿದ್ರು ಮಿಸ್ಟರ್ ಮೋಹಿತ್ ಅಂತ. ಅವ್ರು ಆಲ್ರೆಡಿ ನನ್ನ ಹತ್ರ ಒಂದು 6-7 ಬೈಕ್ಸ್ ತಗೊಂಡವ್ರೆ. ಅವ್ರು ಬಿಲಾಂಗ್ ಮಾಡೋದು ಡೆಹ್ರಾದೂನ್ ಅಂದ್ವಿ. ಡೆಹ್ರಾದೂನ್ ಅಂತ ಗೊತ್ತಲ್ಲ ನಿಮ್ಗೆ, UK. ಅದೇ ಅಲ್ಲಿಂದ ಬಿಲಾಂಗ್ ಮಾಡ್ತಿರೋರು. ಅವರಿಗೆ ಕೊಟ್ಟಿದ್ದೀನಿ. ಕಂಪ್ಲೀಟ್ ರಿಸ್ಟೋರೇಷನ್ ಆಗ್ಬಿಡೈತೆ. ಜಸ್ಟ್ ಇಂಜಿನ್ ಫಿಟ್ ಮಾಡಬೇಕು. ಇಂಜಿನ್ ಫಿಟ್ ಮಾಡಿ ಅವರಿಗೆ ಡೆಲಿವರಿ ಕೊಡಬೇಕು. ಯಾವ ಗಾಡಿ ರಿಸ್ಟೋರ್ ಮಾಡ್ತೀರಾ ಸರ್ ನೀವು? ನಾನು ಬರೀ 2 ಸ್ಟ್ರೋಕ್ ಲೈಕ್ RX ಸೀರೀಸ್ ಕಂಪ್ಲೀಟ್, ಸುಜುಕಿ ಶೋಗನ್, ಶಾವ್ಲಿನ್, ಅದ್ ಬಿಟ್ರೆ RD350. ಅದನ್ನ ಬಿಟ್ರೆ 4 ಸ್ಟ್ರೋಕ್ ಅಲ್ಲಿ ಫಿಯೋರೋ ಮಾಡ್ತೀನಿ, ಇಂಪಲ್ಸ್ ಮಾಡ್ತೀನಿ. ಇಂಪಲ್ಸ್ ಇಷ್ಟು ಕೂಡ ಆಗುತ್ತೆ. ಸೊ ನೀವು ನೋಡ್ತಾ ಬಹುದು ಮೇಲೆ ಎಲ್ಲಾನು ಕೂಡ ಪಾರ್ಟ್ಸ್ ಇಟ್ಟಿದ್ದಾರೆ. ಅಂದ್ರೆ ಎಲ್ಲಾನು ಕೂಡ ರೀಸ್ಟೋರ್ಗೆ ತಂದು ಇಟ್ಟಿರುವಂತದ್ದು. ಪ್ರತಿಯೊಂದು ಕೂಡ ನಿಮಗೆ ರೀಸ್ಟೋರ್ ಆಗುತ್ತೆ. ಯಾವ ಗಾಡಿಗೆ ರೀಸ್ಟೋರ್ ಮಾಡ್ತಾರೆ ಎಲ್ಲಾನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೀವ್ ಹೆಂಗ್ ರೀಸ್ಟೋರ್ ಮಾಡ್ತೀರಾ ಅದ್ರ ಮೇಲೆ ಚಾರ್ಜಸ್ ಇದೆ. ನಾನು ಮೊದಲು ರೀಸ್ಟೋರ್ ಮಾಡ್ತಾ ಇರ್ಲಿಲ್ಲ ಜನರದು. ನಾನು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡ್ತಾ ಇದ್ದೆ. ಇವತ್ತಿಗೂ ನನ್ನ ರೂಲ್ಸ್ ಲಾಸ್ಟ್ ಟೈಮ್ ನೀವು ವಿಡಿಯೋ ತೋರಿಸಿದೀರಾ. ನಾನು ಯಾರು ಗಾಡಿದು ಸೇಲ್ ಮಾಡಿ ಕಮಿಷನ್ ಬೇಸಲ್ಲಿ ಮಾಡಲ್ಲ. ನಂದೇ ಓನು ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಅದರ್ಸ್ ನಾನು ಸೇಲ್ ಮಾಡಲ್ಲ. ಬಹಳ ಜನ ಹೇಳ್ತಾರೆ ಬೈ ಸೇಲ್ ಮಾಡಿಸಿ ನಮ್ದು ಗಾಡಿ ನೀವು ಮಾಡ್ಬೋದಲ್ಲ, ನಿಮ್ ಇದ್ರಲ್ಲಿ ಹಾಕೊಂಡೆ. ಆತರ ಮಾಡಲ್ಲ. ನಾನು ಬೈ ಮಾಡ್ಕೋತೀನಿ. ಬೈ ಮಾಡಾದ್ಮೇಲೆ ಸೇಲ್ ಮಾಡ್ತೀನಿ. ಸೊ ಅದು ಬಿಟ್ರೆ ನಾನು ಕಮಿಷನ್ ಬೇಸಲ್ಲಿ ಯಾವ್ದು ಸೇಲ್ ಮಾಡಲ್ಲ ಗಾಡಿಗಳು. ಕಮಿಷನ್ ಬೇಸಲ್ಲಿ ಮಾಡಲ್ಲ. ಓಕೆ. ಸೊ ನೋಡಿದ್ರಲ್ಲ, ಇಲ್ಲಿ ನಾವು ರೆಡಿ ಸ್ಟಾಕ್ಸ್ ಯಾವ್ದು ಸೇಲ್ ಇರುತ್ತೆ ಅದನ್ನು ಕೂಡ ತಿಳಿಸಿದೀವಿ. ಮತ್ತೆ ರೀಸ್ಟೋರೇಷನ್ ಬಗ್ಗೆ ನಿಮ್ಗೆ ಯಾವುದೇ ಗಾಡಿ ರೀಸ್ಟೋರ್ ಮಾಡಬೇಕಂದ್ರೂ ಕೂಡ 2 ಸ್ಟಾಕ್ ಖಂಡಿತವಾಗಿ ವಿಸಿಟ್ ಮಾಡಬಹುದು. ಕೆಲವೊಂದು 4 ಸ್ಟಾಕ್ ಕೂಡ ಮಾಡ್ತಾರೆ, ಅದನ್ನು ಕೂಡ ಆಲ್ರೆಡಿ ಡೀಟೇಲ್ ತಿಳಿಸ್ಕೊಡಿದ್ದಾರೆ. ಮುದಸಿರ್ ಮಾಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರದ್ದು ಕೂಡ ID ಇರುತ್ತೆ. ಹಿಂದೆ ನಾವು ತಿಳಿಸಿದ್ವಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ. ಅಕಸ್ಮಾತ್ ಯಾರು ಅದನ್ನ ಸ್ಕಿಪ್ ಮಾಡಿದ್ರೆ ಅವ್ರಿಗೆ ಹೇಳ್ತೀವಿ. ಮುದಸಿರ್.ಮಾಸ್ ಇವರ ಒಂದು ಪರ್ಸನಲ್ ID. ಇನ್ನೊಂದು ID ಬಂದು ರಸ್ಟಿ 2 ಸ್ಟ್ರೋಕ್ ಬೈ ಮುದಸಿರ್ ಮಾಸ್ ಅಂತ. ಅದ್ರಲ್ಲಿ ಫುಲ್ಲಿ ಕಂಪ್ಲೀಟ್ ಸೇಲ್ಸ್, ಅದರಲ್ಲಿ ಬರೀ ಸೇಲ್ಸ್ ಮಾತ್ರ ಇರುತ್ತೆ. ಸೆಲ್ಲಿಂಗ್ ಬೈಕ್ಸ್ ಅದ್ರಲ್ಲಿ ಇರುತ್ತೆ. ಮುದಸಿರ್ ಮಾಸ್ ಅಲ್ಲಿ ಬರೀ ಲೈವ್ ವಿಡಿಯೋಸ್ ಇರುತ್ತೆ. ಎಲ್ಲ ರಿಯಲ್ ಅಂದ್ರೆ ಎಲ್ಲ ರಿಯಲ್ ಅಲ್ಲ. ಇವಾಗೇನು ಮಾತಾಡ್ತಾ ಇದೀವಿ ಆತರ. ಕಸ್ಟಮರ್ಗೂ ಇಲ್ಲೇ ಕೊಡ್ತೀನಿ. ಇದೇ ಜಾಗದಲ್ಲಿ ನಾನು ಇಲ್ಲೇ ರೆಡಿ ಮಾಡೋದು. ಅಲ್ಲೆಲ್ಲ ಶೋರೂಮ್ ಗಾಡಿ ಸ್ಟಾಕ್ ಇರುತ್ತೆ. ಒಳಗಡೆ ನೋಡಿದ್ರಿ ನೀವು, ಶೋರೂಮ್ ಅಲ್ಲೂ ಸ್ಟಾಕ್ ಇರುತ್ತೆ ಗಾಡಿಗಳು. ಇದು ಸ್ಪೇರ್ ಪಾರ್ಟ್ಸ್ ರೂಮು, ಅದು ಸ್ಟೋರ್ ರೂಮು, ಅದೆಲ್ಲ ಆ ತರ ಇರುತ್ತೆ. ಪರ್ಸನಲ್ ಓನ್ ಪ್ರಾಪರ್ಟಿಲೇ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಸೂನ್ 2-3 ಮಂತ್ಸ್ ಅಲ್ಲಿ ನಾನು ಇನ್ನೊಂದು ಶೋರೂಮ್ ಓಪನ್ ಮಾಡ್ತಾ ಇದೀನಿ. ನೀವೇ ಮಾಡಿ ಅಂತ ವಿಡಿಯೋ ಸ್ಪೆಷಲ್ ಮಾಡಿ ಹಾಕವ. ಸೊ ಪ್ಲಸ್ ಇನ್ನೊಂದು ಬೈ ಅದೇ ರಿಜಿಸ್ಟ್ರೇಷನ್ ಅದರ್ಸ್ ನಾನು ಮಾಡ್ತಾ ಇರಲಿಲ್ಲ. ಭಾಳ ಫೋನ್ ಬರ್ತಾ ಇತ್ತು ನನಗೆ, ಮಾಡ್ಕೊಡಿ ಅಂತ. ಸೊ ನಾನು ಮಾಡ್ತಾ ಇದ್ದೀನಿ. ಒಂದು 3-4 ಮಂತ್ಸ್ ಇಂದ ಮಾಡ್ತಾ ಇದ್ದೀನಿ. ಅದರ್ಸ್ ಬೈಕು ಅವ್ರ ಹತ್ರ ಗಾಡಿಗಳು ಇರುತ್ತಲ್ಲ ಬೈ, ಅವ್ರು ನನಗೆ ಮಾಡ್ತಾರೆ ಬೈ ಎಕ್ಸ್ಚೇಂಜ್ ಮೇಲೆ ಕೊಡಿ, ಇಲ್ಲ ನಂದೇ ರಿಸ್ಟೋರ್ ಮಾಡ್ಕೊಡಿ ಅಂತ ಹೇಳ್ತಾರೆ. ನಾನು ರಿಸ್ಟೋರ್ ಮಾಡ್ಕೊಡ್ತೀನಿ ಅವ್ರದ್ದು. ನಂಬರ್ 1 ಚಾರ್ಜಸ್, ನಂಬರ್ 1 ರಿಸ್ಟೋರೇಷನ್ಗೆ ಬೇರೆ ಚಾರ್ಜು, ನಂಬರ್ 2ಗೆ ಬೇರೆ ಚಾರ್ಜು, ನಂಬರ್ 3ಗೆ ಸೆಕೆಂಡ್ ಸಬ್ಸೆಪರೇಟ್ ಇರುತ್ತೆ ಚಾರ್ಜಸ್. ಅವ್ರು ಫೋನ್ ಮಾಡ್ಕೊಂಡು ನಾನೆಲ್ಲ ತಿಳುವಳಿಕೆ ಕೊಡ್ತೀನಿ. ಹೌದು, ಯಾಕಂದ್ರೆ ಯಾವ ತರ ಅವರು ಸ್ಯಾಟಿಸ್ಫೈಡ್, ಅವ್ರ ಅಮೌಂಟ್ ಹೆಂಗ್ ಕೊಡ್ತಾರೆ ಹಂಗೆ ಕೆಲಸ ಇರುತ್ತೆ ಬೈ. ಓಕೆ, ನೋಡೋಣ ಸರ್. 2 ಸ್ಟಾಕ್ ಸೊ ಆಲ್ರೆಡಿ ಫ್ಯಾನ್ ಬೇಸ್ ತುಂಬಾನೇ ಇದೆ. ಸೊ ಎಲ್ಲರೂ ಕೇಳ್ತಾ ಇದ್ರು. ಮೊನ್ನೆ ನಾವು ರೀಲ್ಸ್ ಹಾಕಿದಕ್ಕೆ ಎಲ್ಲರೂ ಫೇಕ್ ಇದು ಅಂತ ಇದ್ರು. ಅದಕ್ಕೋಸ್ಕರ 2 ಡೇಸ್ ಅಲ್ಲೇ ವಿಡಿಯೋ ಮಾಡ್ಬೇಕಂತ ಅರ್ಜೆಂಟ್ ಅಲ್ಲಿ ವಿಡಿಯೋ ಮಾಡಿದ್ವಿ. ಹೌದು, ಸೊ ಅದಕ್ಕೋಸ್ಕರ 2 ಡೇಸ್ ಅಲ್ಲಿ ಹೇಳ್ದಂಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಖಂಡಿತವಾಗಿ ಇದು ಬೇಗ ಅಪ್ಲೋಡ್ ಆಗುತ್ತೆ. ವಿಡಿಯೋ ಮೇಲೆ ಇವ್ರ ನಂಬರ್ ಇರುತ್ತೆ. ದಯವಿಟ್ಟು ಬೆಳಿಗ್ಗೆ 11 ಗಂಟೆಯಿಂದ ಹಿಡಿದು ರಾತ್ರಿ 7 ಗಂಟೆ ಅಥವಾ 8 ಗಂಟೆ ಒಳಗಡೆ ಫೋನ್ ಮಾಡಿ. ಫಸ್ಟ್ ಆಫ್ ಆಲ್ ಇದೇ ಫಸ್ಟ್ ನಿಮ್ಗೆ ಬಂದಿದ ತಕ್ಷಣ ಇದೇ ಹೇಳಿದೆ ಬೈ, ನನಗೆ ಫೋನ್ ಅರ್ಧರಾತ್ರಿನೂ ಬರ್ತೈತೆ. ಯಾಕಂದ್ರೆ ನಾನು ಫ್ಯಾಮಿಲಿ ಮ್ಯಾನೇನೆ, ನನಗೂ ಮಕ್ಳಿದ್ದಾರೆ. ಸೊ ಮಲ್ಕೊಳಕ್ ಆಗಲ್ಲ, ಮಕ್ಳಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ 11 ಮಾರ್ನಿಂಗ್ ಇಂದ ಹಿಡಿದು ಸಂಜೆ 7 ಗಂಟೆ ಮ್ಯಾಕ್ಸಿಮಮ್ 8 ಗಂಟೆ ಅದ್ರ ಮೇಲೆ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಸೊ ಎಷ್ಟೋ ಜನಕ್ಕೆ ಕಂಪ್ಲೇಂಟ್ ಏನ್ ಬರ್ತೈತೆ ಅಂದ್ರೆ ಮೆಸೇಜ್ಗಳು ಕಮೆಂಟ್ ಎಲ್ಲ ಬರ್ತೈತೆ, ಫೋನ್ ರಿಸೀವ್ ಮಾಡಲ್ಲ, ಪಿಕ್ ಮಾಡಲ್ಲ ಅಂತ. ಸೊ ಬೈ ಬರೀ ಬ್ಯಾಕ್ ಟು ಬ್ಯಾಕ್ ಫೋನ್ಗಳು ಬರುತ್ತೆ. ಸೊ ಕೆಲಸನೂ ಮಾಡ್ಬೇಕಲ್ಲ ಬೈ, ಕೆಲಸ ನೋಡ್ಬೇಕು. ಪ್ಲಸ್ ಇನ್ನೊಂದೊಂದು ಬಿಸ್ನೆಸ್ ಐತೆ, ಅದು ನೋಡ್ಬೇಕು. ಅದು ಫ್ಯಾಮಿಲಿ ಬಿಸ್ನೆಸ್, ಅದು ನೋಡ್ಬೇಕು. ಇದು ನನ್ನದು ಸೆಕೆಂಡ್ ಬಿಸ್ನೆಸ್, ಅದು ಫಸ್ಟ್ ಬಿಸ್ನೆಸ್. ಎಲ್ಲಾ ಕಡೆ ಬಿಸಿ ಇರ್ತೀನಿ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟೋ ಜನಕ್ಕೆ ಫೋನ್ ರಿಸೀವ್ ಮಾಡಕ್ ಆಗಲ್ಲ. ಸೊ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರು ವಾಟ್ಸಪ್ ಅಲ್ಲಿ ಮಾಡ್ಕೊಂಡ್ರೆ ನಾನು ರಿಸೀವ್ ಮಾಡ್ತೀನಿ. ಸೊ ಕಮೆಂಟ್ ವಾಟ್ಸಪ್ ಅಲ್ಲಿ ಮೆಸೇಜಸ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಮುದಸಿರ್ ಮಾಸ್ಗೂ ಫಾಲೋ ಮಾಡ್ಕೊಳ್ಳಿ, ರಸ್ಟಿ 2 ಸ್ಟ್ರೋಕ್ಗೂ ಫಾಲೋ ಮಾಡ್ಕೊಳ್ಳಿ, ನಮ್ಮ ನಾನೇ ಸಂಚಾರಿ ಬೈಗೂ ಕೃಷ್ಣ ಬೈಗೂ ಅವ್ರದ್ದು ಐಡಿಗೂ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸರ್.